ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೈಕೋರ್ಟ್ ಆದೇಶದ ಮೇರೆಗೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳದಲ್ಲೇ ಠಿಕಾಣಿ ಹೂಡಿದ್ದು ಅನಧಿಕೃತ ಮಳಿಗೆಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜು ನಡೆಸಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಹೈಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಬಿಬಿಎಂಪಿ ಕೆಆರ್ ಮಾರುಕಟ್ಟೆಯಲ್ಲಿ ಏನು ಒತ್ತುವರಿದಾರ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡುವಂತಹ ಕೆಲಸ ಮಾಡ್ತಾ ಇದೆ. ನಾವೀಗ ಏನೋ ಒಂದು ಕೆಆರ್ ಮಾರ್ಕೆಟ್ನಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯ ಒಂದು ಪ್ರಮುಖವಾಗಿ ಒಂದು ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಏನು ಅಂತಂದರೆ ಯಾವೆಲ್ಲ ಒತ್ತುವರಿ ಮಾಡ್ಕೊಂಡಿರುವಂತಹ ಅಂಗಡಿಗಳಿದಾವೋ, ಅಕ್ರಮವಾಗಿರುವಂತಹ ಅಂಗಡಿಗಳಿದಾವೋ, ಆ ಎಲ್ಲ ಮಳಿಗೆಗಳನ್ನು ತೆರವು ಮಾಡಬೇಕು ಅಂತ ಈಗಾಗಲೇ ಒಂದು ಹೈಕೋರ್ಟ್ ಸೂಚನೆ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸರು ಎಲ್ಲರೂ ಪೊಲೀಸರಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಬಿಬಿಎಂಪಿ ಸಿಬ್ಬಂದಿಗಳ ಜೊತೆಗೆ ಎಲ್ಲರೂ ಸಹ ಬಂದು ಇವತ್ತು ಏನು ಕೆಆರ್ ಮಾರ್ಕೆಟ್ನಲ್ಲಿ ಏನೊಂದು ಒತ್ತುವರಿ ಮಾಡಿಕೊಂಡಿರುವಂತಹ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಅಂಗಡಿ ಮುಂಗಟ್ಟುಗಳಲ್ಲಿ ಬಾಕ್ಸ್ಗಳನ್ನು ಇಟ್ಕೊಂಡಿರುವಂತಹ ಎಲ್ಲವನ್ನೂ ಸಹ ತೆರವು ಮಾಡುವಂತಹ ಕೆಲಸ ಇವತ್ತು ಬೆಳಗ್ಗೆಯಿಂದಲೂ ಸಹ ಮಾಡ್ತಾ ಇದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಮಾರ್ಷಲ್ ಮತ್ತು ಪೊಲೀಸರು ತುಂಬ ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿಯ ತೊಂದರೆ ಆಗದೆ ಇರುವ ರೀತಿಯಲ್ಲಿ ಜನರಿಗೆ ಏನಾದರೂ ತೊಂದರೆ ಆಗಬಾರ್ದು, ಅಂದರೆ ಜನರು ಯಾವುದಾದ್ರು ವಿರೋಧ ವ್ಯಕ್ತಪಡಿಸಿದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಆ ಹಿನ್ನೆಲೆಯಲ್ಲಿ ನಿನ್ನೆಯೇ ಸಹ ಸಾಕಷ್ಟು ಏನೋ ಒಂದು ಒತ್ತುವರಿ ಮಾಡ್ಕೊಂಡಿರುವಂತಹ ಅಕ್ರಮ ಏನು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿರುವಂಥ ಅಂಗಡಿಯವರಿಗೆ ಒಂದು ಮಾಹಿತಿ ನೀಡಿರುವಂಥದ್ದು ಖುದ್ದು ಸಾಕಷ್ಟು ಜನರು ಏನೊಂದು ಇಲ್ಲಿಂದ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಜನರು ಅಂದರೆ ಬಿಬಿಎಂಪಿ ಕೇವಲ ಒಂದು ಕಾಟಾಚಾರಕ್ಕೆ ಏನು ಹೈಕೋರ್ಟ್ ಹೇಳಿರುವಂತಹ ನಿರ್ದೇಶನವನ್ನು ಬಿಟ್ಟು ಕೇವಲ ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಿದೆ. ಆದರೆ ಯಾವುದೇ ರೀತಿಯ ಹೈಕೋರ್ಟ್ನ ಒಂದು ನಿರ್ದೇಶನ ಪಾಲನೆ ಮಾಡ್ತಿಲ್ಲ. ಯಾಕಂದರೆ ಅಕ್ರಮವಾಗಿ ಕಟ್ಟಿಕೊಂಡಿರುವಂತಹ 28 ಮಳಿಗೆಗಳಿದವು. ಇಲ್ಲಿ ಪ್ರಮುಖವಾಗಿ ಫೈರ್ ಸೇಫ್ಟಿ ಮಾಡಬೇಕಿತ್ತು, ಅದನ್ನೆಲ್ಲ ಬಿಟ್ಟು ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಇಲ್ಲಿನ ವ್ಯಾಪಾರಿಗಳ ಹೇಳ್ತಾ ಇರುವಂಥದ್ದು. ಜೊತೆಗೆ ನಮ್ಮ ಜೊತೆ ಒಬ್ಬರು ವ್ಯಾಪಾರಿ ಇದ್ದಾರೆ. ಸೊ ಅವ್ರನ್ನ ಏನಂತ ಕೇಳೋಣ. ಸರ್, ಇವತ್ತು ಏನು ಬಿಬಿಎಂಪಿ ಬೆಳಗ್ಗೆಯಿಂದ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ, ಸೊ ಏನು ಅನ್ನಿಸ್ತಾ ಇದೆ ಅಂತ? ಇದು ಕೆಆರ್ ಮಾರ್ಕೆಟು ನಮಗೆ ಹೈಕೋರ್ಟ್ ಏನು ಆರ್ಡರ್ ಮಾಡಿದೆ ಅಂದರೆ ಫೈರ್ ಎಕ್ಸಿಟ್ ಎಲ್ಲ ಕ್ಲಿಯರ್ ಮಾಡಿ ಫೈರ್ ಸೇಫ್ಟಿ ಕೊಡಿ ಅಂತ. ಇದು ನೋಡಿದ್ರೆ ಯಾವಾಗೂ ಅಷ್ಟೇ ಇಲ್ಲಿ ಒಳಗೆ ಗಿರಾಕಿ ಬರೋದಿಲ್ಲ, ಎಲ್ಲ ಬೀದಿ ವ್ಯಾಪಾರಿ ಎಲ್ಲ ಹಾಕೊಂಡಿದ್ದಾರೆ, ಅವ್ರಿಗೆ ತೊಂದರೆ ಕೊಡೋದು ಬಿಟ್ಟು ಯಾವಾಗೂ ನೋಡಿ ಕೆಆರ್ ಮಾರ್ಕೆಟ್ ಅಂಗಡಿಯವ್ರಿಗೆ ತೊಂದರೆ ಕೊಡ್ತಾರೆ. ನಾವು ಬಿಬಿಎಂಪಿಗೆ ಕಟ್ಟಬೇಕಾಗಿರುವಂತಹ ಎಲ್ಲ ರೀತಿಯ ಟ್ಯಾಕ್ಸ್ ಅನ್ನು ಕಟ್ತೀವಿ. ಅವರು ಏನು ವಿಧಿಸ್ತಾರೆ ಆ ಎಲ್ಲ ರೂಲ್ಸನ್ನು ಫಾಲೋ ಮಾಡ್ತೀವಿ. ಎಲ್ಲಾದರೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಅದನ್ನು ಮಾತ್ರ ತೆರವು ಮಾಡಲಿ. ಅದು ಬಿಟ್ಟು ಬೇಕಾಬಿಟ್ಟು ಇವತ್ತಿನ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ರೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ